ಹಲವು ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಯಾರು ಹೊಸದಾಗಿ ವ್ಯೂವರ್ ಇದ್ದಾರೆ ಅವರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು. ಎಲ್ಲರೂ ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಇವತ್ತು ಓನ್ಲಿ ಡಿವೈನ್ ಮೆಸೇಜ್. ಡಿವೈನ್ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ? ಓನ್ಲಿ ಡಿವೈನ್ ಮೆಸೇಜ್. ಓಕೆ, ಏನು ಹೇಳ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಓಕೆ, ಲೆಟ್ ಸ್ಟಾರ್ಟ್. ದುರ್ಗಾ ಮಾತೆ ಬಂದಿದ್ದಾರೆ, ದ ಡೆವಿಲ್ ಕಾರ್ಡ್ ಬಂದಿದೆ, ದ ಮೂನ್ ಕಾರ್ಡ್, ದ ಹರ್ಮಿಟ್ ಆ್ಯಂಡ್ ದ ವರ್ಡ್ ಕಾರ್ಡ್ ಆ್ಯಂಡ್ ದ ಎಕ್ಸ್ಪ್ರೆಸ್. ಓಕೆ, ಅಮ್ಮ ಏನು ಹೇಳ್ತಿದ್ದಾರೆ ಡಿವೈನ್ ಅಂದರೆ, ದುರ್ಗಾ ಮಾತೆನ ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು. ದುರ್ಗಾ ಮಾತೆನ ದುರ್ಗಾ ಸ್ತೋತ್ರ ಹೇಳಬೇಕು, ಓಂ ದುಮ್ ದುರ್ಗಾ ನಮ ಹೇಳಬೇಕು. ಈ ನವರಾತ್ರಿ ಬರೋದ್ರೊಳಗೆ ನಿನ್ನ ಸಮಸ್ಯೆ ಎಲ್ಲ ನಾನು ಬಗೆಹರಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಮ್ಮ. ಓಕೆ, ನಿನಗೊಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ನಿನಗೊಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗುತ್ತೆ. ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮ ನಿಮ್ಮ ಶತ್ರುವನ್ನೆಲ್ಲ ನಾನು ಸದೆ ಬಡಿತೀನಿ ಅಂತ ಹೇಳ್ತಿದ್ದಾರೆ. ದ ಡೆವಿಲ್ ಕಾರ್ಡ್ ಬಂದಿದೆ. ಏನು ಕೆಟ್ಟದ್ದು ಆಗಿತ್ತಲ್ಲ ನಿಮಗೆ, ಇಷ್ಟು ದಿನ ನಿಮ್ಗೆ ಏನು ನೆಗೆಟಿವಿಟಿ ಆಗಿಬಿಟ್ಟು ನಿಮ್ಮ ಅಧಿಕಾರ ಏನು ಹೋಗಿತ್ತಲ್ಲ, ಇವಾಗ ಅದೇ ನೆಗೆಟಿವಿಟಿಯಿಂದ ಮತ್ತೆ ನಿಮ್ಗೆ ಅಧಿಕಾರ ಸಿಗೋದ್ರಲ್ಲಿದೆ. ಹೇಗಪ್ಪ ಅಂದರೆ, ಯಾರು ನಿಮಗೆ ನೆಗೆಟಿವಿಟಿ ಮಾಡಿಸ್ಬಿಟ್ಟು ಇವ್ರಿಗೇನು ಸಿಗಬಾರ್ದು ಅಂತ ಮಾಡಿದ್ರಲ್ವ, ಇವಾಗ ಅವರೇ ನೆಗೆಟಿವಿಟಿ ಮಾಡಿಬಿಟ್ಟು ಇಲ್ಲ ಇವಳಿಗೆ ಇವಳ ಲೈಫ್ ಸೆಟ್ಲಾಗಲಿ, ಇವ್ರ ಲೈಫ್ ಅಥವಾ ಸೆಟ್ಲಾಗಲಿ, ಇವ್ರ ಅಧಿಕಾರ ಸಿಗಲಿ ಅಂತಂದು ಅವರೇ ಯಾರು ಕೆಟ್ಟದ್ದನ್ನು ಮಾಡಿದ್ರಲ್ಲ ಅವರಿಂದನೇ ನಾನು ಒಳ್ಳೇದು ಮಾಡಿಸ್ತೀನಿ ಅಂತ ಅಮ್ಮ ಹೇಳ್ತಿದ್ದಾರೆ. ಅಮ್ಮ ತುಂಬ ಸ್ಟ್ರಾಂಗಾಗಿ ಬರ್ತಿದ್ದಾರೆ. ನೀನು ಒಂದು ಬೌಂಡೇಜ್ ಹಾಕೋಬೇಕು, ಒಂದು ಬಾರ್ಡ್ರ್ ಹಾಕೋಬೇಕು ಅಂತಾರಲ್ಲ. ಈಗ ಒಂದು ಮನೆ ಅಂದಮೇಲೆ ಒಂದಿಷ್ಟು ಚೌಕಾಕಾರವಾಗಿ ಇರುತ್ತೆ. ಈಗ ನಿನ್ನ ಫ್ಯಾಮ್ಲಿ ಅಂದಮೇಲೆ ಒಂದು ಚೌಕಾಕಾರವಿರುತ್ತೆ. ಯಾರು ಬರ್ತಾರೆ ಎಲ್ಲರೂ ನನ್ನವರು ಅಂತ ನೀನು ನುಗ್ಗಿಸ್ಕೊಳ್ಳೋಂಗಿಲ್ಲ. ಅದರಿಂದನೇ ನಿನಗೆ ತೊಂದರೆ ಆಗ್ತಾ ಇರೋದು. ನಿನ್ನವರು ಅಂತ ನೀನು ಯಾರು ಅಂದ್ಕೊಂಡಿರ್ತೀವಿ ಅವರು ನಿನ್ನವರಲ್ಲ. ನಿನ್ನವ್ರು ಯಾರು ಅಲ್ಲ ಅಂತ ಅಂದ್ಕೊಂಡಿರ್ತೀರ ಅವರೇ ನಿನಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ನೆಗೆಟಿವ್ ಥಿಂಕಿಂಗನ್ನು ಮಾಡಬೇಡ ಅಂತ ಹೇಳ್ತಿದ್ದಾರೆ ಅಮ್ಮ. ದ ಮೂನ್ ಕಾರ್ಡ್ ಬಂದಿದೆ. ತುಂಬ ರಿಸ್ಕ್ ಇದೆ ಅಂತಂದು ಹೋಗಬೇಡ ನೀನು. ಓಕೆ, ನನ್ನ ಕಡೆಯಿಂದ ಆಗಲ್ಲಪ್ಪ, ನನಗೆ ಸಮಸ್ಯೆನ ಈ ಚಾನ್ಸೇ ಇಲ್ಲ, ನನ್ನ ಕಡೆಯಿಂದ ಇದು ಆಗೋದಿಲ್ಲ ಅಂತ ನೀನು ಹೋಗ್ಕೂಡ್ದು. ಓಕೆ, ಕನ್ಫ್ಯೂಷನ್ ಆಗೋದ್ರಲ್ಲಿ ಕನ್ಫ್ಯೂಷನ್ ಆಗ್ತಾಯಿದೆ. ಯಾವುದು ಏನು, ಏಕೆ, ಯಾಕೆ, ಹೇಗೆ, ಪ್ರತಿಯೊಂದು ನಿಮಗೆ ಬರೀ ಕ್ವಶನ್ ಮಾರ್ಕೆ ಕಾಣ್ತಾ ಇದೆ. ಪ್ರತಿ ಕ್ವಶನ್ ಮಾರ್ಕ್. ಏನು, ಯಾಕೆ, ಹೇಗೆ, ಹೇಗಾಯಿತು, ಏಕಾಯಿತು, ಬರೀ ಕ್ವಶನ್ ಮಾರ್ಕೆ. ಆ ಕ್ವಶನಿಗೆ ಒಂದು ಅರ್ಥ ಸಿಗೋದ್ರಲ್ಲಿದೆ. ಕ್ವಶನಿಗೊಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗಿ ಸೋಲು ಒಂದಾಗುತ್ತೆ. ಓಕೆ, ಇಲ್ಲಿ ಏನು ಪ್ರಶ್ನೆ ಇತ್ತಲ್ಲ, ಇಲ್ಲಿ ನಿಮಗೆ ಆನ್ಸರ್ ಸಿಗೋದ್ರಲ್ಲಿದೆ. ಸ್ಪಿರಿಚುವಲಲ್ಲಿ ಧ್ಯಾನದಲ್ಲಿ ಕೂತ್ಕೊಂಡಾಗ ಒಂದೊಂದಾಗಿ ನಿಮಗೆ ಇಷ್ಟು ದಿನ ಏನು ಇಷ್ಟು ದಿನ ಏನಾಗಿತ್ತು, ನಿಮ್ಮದು ಒಂದು ಹಾವು ಪೊರೆ ಬಿಡುತ್ತಲ್ಲ ಆ ಥರ ನಿಮ್ಮ ಆನ್ಸರ್ ಕ್ವಶನ್ ನಿಮಗೆ ಪೊರೆ ಬಿಡ್ತಾ ಹೋಗ್ತಾ ಇರುತ್ತೆ. ಓಕೆ, ಇಲ್ಲಿ ಕ್ವಶನ್ ಯಾಕೆ, ಹೇಗೆ, ಯಾಕಾಯಿತು, ಏನಾಯಿತು, ಇಲ್ಲಿ ಅದಕ್ಕೆ ಆನ್ಸರ್ ಕ್ಲಿಯರಾಗಿ ಕೊಡ್ತಾರೆ. ದ ವರ್ಡ್ ಕಾರ್ಡ್. ನೀವೇನು ಮಾಡಿದ್ರು ಅಚೀವ್ ಸಕ್ಸಸ್ ಅಂದು ನಿಮ್ಮ ಬೆನ್ನ ಹಿಂದೆ ಇದೆ. ಸಕ್ಸಸ್ ಯಾರು ಎಷ್ಟೇ ಮಾಡಿರ್ಬೋದು. ಓಕೆ, ಸಕ್ಸಸ್ ಅನ್ನೋದು ಖಂಡಿತವಾಗ್ಲೂ ಇದೆ. ನೀವು ನಂಬಿರೋವಂಥ ಕಾಳಿ ಮಾ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಆ ದುರ್ಗಾ ಶಕ್ತಿ ಮಾತ್ರ ನಿಮ್ಮನ್ನು, ಅಮ್ಮಂದೇ ಇಲ್ಲ ತುಂಬ ಎನರ್ಜಿ ಬರ್ತಾಯಿದೆ. ಅಮ್ಮ ಯಾವತ್ತೂ ನಿಮ್ಮನ್ನು ಕೈ ಬಿಡಲ್ಲ. ನೀವು ಯಾವತ್ತೂ ಒಂಟಿ ಅಲ್ಲ, ನಿನ್ನ ಜೊತೆ ನಾನಿದ್ದೀನಿ ಅಂತ ಅಮ್ಮ ನಮಗೆ ಹೇಳ್ತಾ ಇದ್ದಾಳೆ. ನಿಂದೊಂದು ಲೈಫ್ ಜರ್ನಿ ಕಂಪ್ಲೀಟ್ ಆಗುತ್ತೆ. ಸಕ್ಸಸ್ ಹೌದಪ್ಪ, ಇದು ನನ್ನ ಲೈಫ್, ಇದು ನನ್ನ
ಫ್ಯಾಮ್ಲಿ, ಇದು ನನ್ನ ಕುಟುಂಬ, ಇದು ನನ್ನ ಅಂತ. ನಿನ್ನ ಲೈಫ್ ಏನು ನೀನು ಅಂದ್ಕೊಂಡಿದ್ದಲ್ಲ ಹೀಗಿರಬೇಕು ಹೀಗಿರು, ಆ ಥರ ನನ್ನ ಲೈಫು ಸಕ್ಸಸ್ ಆಗುತ್ತೆ. ಓಕೆ, ಎಲ್ಲೋ ಟ್ರಾವೆಲ್ ಹೋಗ್ತಾ ಇದ್ದೀರಾ ಅನಿಸುತ್ತೆ, ಹೋಗಿ ಬನ್ನಿ, ಅದರಿಂದ ಒಳ್ಳೆಯದಾಗುತ್ತೆ. ದ ಎಕ್ಸ್ಪ್ರೆಸ್ ಫೆಮಿನಿಟಿ, ಮದರ್ಹುಡ್, ಅಬಂಡೆನ್ಸ್ ಬರೋದ್ರಲ್ಲಿದೆ, ಫರ್ಟಿಲಿಟಿ, ಅಬಂಡೆನ್ಸ್ ಆ್ಯಂಡ್ ಮದರ್ಹುಡ್. ತಾಯಿ ಹೇಳ್ತಾ ಇದ್ದಾಳೆ, ನಿನ್ನ ಸಿಚುವೇಶನ್ ನನ್ನ ಕೈಯಲ್ಲಿ ಇದೆ, ನಿನಗೆ ಯಾರು ತೊಂದರೆ ಮಾಡಿದಾರೋ ಅವರನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಓಕೆ, ನೀನು ನಿನ್ನ ಲೈಫ್ ಸಕ್ಸಸ್ ಕಡೆ ಮಾತ್ರ ನಿನ್ನ ಗುರಿ ಇರಲಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ಅಮ್ಮನ ಕಾಡ ತುಂಬ ಶಾಂತವಾಗಿಯೇ ಇಲ್ಲ ಅಮ್ಮ. ನೋಡಿ, ಇಲ್ಲಿ ಕಾಳಿ ಬಂದಿದ್ದಾರೆ, ಇಲ್ಲಿ ದುರ್ಗಾ ಮಾತೆ ಬಂದಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಕ್ಕೆ ಏಂಜಲ್ಸ್ ಏನು ಹೇಳ್ಬೋದು ಆನ್ಸರ್? ಇಲ್ಲ, ಇನ್ನೂ 2 ಕಾರ್ಡ್ ನೋಡ್ಬೇಕಂತೆ. ಓಕೆ, ಥ್ಯಾಂಕ್ ಯು. ಯಾಕೋ ತುಂಬ ನಿದ್ದೆ 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 ನಿದ್ದೆಯಿಂದ ಹೇಳೋಕ್ಕೆ ಆಗಲ್ಲ, ಆ ಥರ ಇದೆ ನನ್ನ ಪರಿಸ್ಥಿತಿ. ಗಣೇಶ, ನಿನ್ನ ಏನು ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆನೆಲ್ಲ ಗಣೇಶನಿಗೆ ಸಮರ್ಪಣೆ ಮಾಡಿಬಿಡು. ಓಕೆ, ನಾನು ನೋಡ್ಕೊಳ್ತಾ ಇದ್ದೀನಿ, ವಿಘ್ನಗಳ ನಿವಾರಕ ನಾನು. ನನ್ನನ್ನು ಬಿಟ್ಬಿಟ್ಟು ನೀನು ಓದ್ತಾ ಇದ್ದರೆ, ಅಯ್ಯೋ ನನ್ನ ಮಗುವೇ, ನೀನು ನನ್ನ ಬಿಟ್ಟರೆ ನೀನು ಹೇಗೆ ಅಂತ ಕೇಳ್ತಾರೆ ಗಣೇಶ. ಬುದ್ಧು ಗಣೇಶ. ಇದು ನಿಮಗೆ ಒಂದು ಸಿಚುವೇಶನ್ ಹೇಳಲೇಬೇಕು. ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ಗಣೇಶನ ಮಾಡ್ತಾಯಿದ್ರು ನಮ್ಮಪ್ಪ. ನಾನು ಚಿಕ್ಕವಳಿದ್ದಾಗ ಹಠ ಮಾಡ್ತಾಯಿದ್ದೆ. ನಾವು ಎಲ್ಲ ಗಣೇಶನ ಮಾಡ್ತಾಯಿದ್ರು, ಹಠ ಮಾಡ್ತಿದ್ದೆ. ನನಗೆ ಎಲ್ಲರೂ ಚೆನ್ನಾಗಿರೋ ಗಣೇಶನ ತೊಗೊಂಡು ಹೋಗ್ತಾಯಿದ್ರು. ಆವಾಗ ನಾನು ಹೇಳ್ತಿದ್ದೆ, ನಾನು ಚಾಯ್ಸ್ ಮಾಡಿರ್ತಿದ್ದೆ. ನನಗೆ ಇದನ್ನೇ ಬೇಕು ಗಣೇಶ ಅಂತ ಚಾಯ್ಸ್ ಮಾಡ್ತಾಯಿದ್ದೆ. ಒಂದು ಪೃಥ್ವಿ, ಒಂದು ಸರ್ಕಲಲ್ಲಿ ಕೂರಿಸಿದ್ರು ಗಣೇಶ ನಮ್ಮಪ್ಪ. ಅಪ್ಪ ನಂಗೆ ಇದು ಬೇಕು ಅಂದರೆ, ನೆಕ್ಸ್ಟ್ ಡೇ ಯಾರೋ ಬಂದುಬಿಟ್ಟು ನಂಗೆ ಕೊಟ್ಬಿಡು, ನಂಗೆ ಇದು ಬೇಕು ಅಂತ ಕೇಳಿದ್ರು. ನಮ್ಮಪ್ಪ ಸರಿ ಆಯಿತು ಅಂತ ಹ್ಞೂ ಅಂದ್ಬಿಟ್ರು. ಆವಾಗ ನಂಗೆ ಕೋಪ ಬಂದುಬಿಡ್ತು. ಆಗ ನನಗಿಲ್ಲ, ನನಗೆ ಇದೇ ಗಣೇಶ ಬೇಕು ಅಂತ ರಾತ್ರಿ ಎಲ್ಲ ಅತ್ತೆ ನಮ್ಮಪ್ಪ ಹೇಳಿದ್ರು, ಸುಮ್ಮನಿರೋ, ಎಲ್ಲ ಒಂದೇ, ಏನಕ್ಕೆ ಹಠ ಮಾಡ್ತೀಯ ಅಂತಂದರು. ಅದಕ್ಕೆ ನಾನು ಅಂದೆ, ಅದಕ್ಕೂ ಅಂತ ಮಲ್ಕೊಂಡೆ, ನಂಗೆ ಅದೇ ಬೇಕು ಗಣೇಶ ಅಂತಂದ್ಬಿಟ್ಟು. ಬೆಳಿಗ್ಗೆ ಏನು ಗೊತ್ತಾ ಮಿರಾಕಲ್ಲು, ಈ ಗಣೇಶ ನನ್ನ ಪಕ್ಕ, ನಾನೇನು ಮಲಗಿದ್ನಲ್ಲ ಅಲ್ಲೇ ನನ್ನ ಪಕ್ಕನೇ ಇತ್ತಿದ್ದು ಗಣೇಶ, ಪೃಥ್ವಿಯಲ್ಲಿ ಕೂತ್ಕೊಂಡಿರೋ ಗಣೇಶ. ಆವಾಗ ಏನು ಮಾಡಿಬಿಟ್ಟೆ, ನಾನು ತೊಗೊಂಡೋಗ್ಬಿಟ್ಟು ಅಡುಗೆ ಮನೇಲಿ ಬಚ್ಚಿಟ್ಬಿಟ್ಟೆ ನಾನು. ನೆಕ್ಸ್ಟ್ ಅವತ್ತೇ ನಾನು ನಮ್ಮಪ್ಪ ಹೇಳಿದೆ, ನೋಡಪ್ಪ ನೀನು ಇನ್ನೂ ಈ ಥರ ಮಾಡಿದೆ, ನನಗೆ ಈ ಥರ ಗಣೇಶ ನನ್ನ ಹತ್ರನೇ, ನನ್ನ ಮಲಗಿದ್ರೆ ನನ್ನ ಹತ್ರನೇ ಕೂತಿತ್ತು ಗಣೇಶ. ಇದಕ್ಕೆ ನಾನು ಬೇಕು, ಮಿರಾಕಲ್ ಅನ್ಬೇಕಲ್ವ. ಅದಕ್ಕೋಸ್ಕರ ನಾನು ಅಡುಗೆ ಮನೇಲಿ ಬಚ್ಚಿಟ್ಬಿಟ್ಟು ನೆಕ್ಸ್ಟ್ ನಾನು ನಮ್ಮ ಮನೇಲಿ ಗಣೇಶನ ಅದನ್ನೇ ಕೂಡಿಸಿರೋದು. ಹಾಗಾಗಿ ನಂಗೆ ಗಣೇಶ ತುಂಬ ಒಂಥರ ಹಾರ್ಟ್ ಟಚ್ ಆಗಿಬಿಡುತ್ತೆ. ಮುದ್ದು ಗಣೇಶ. ಮತ್ತೆ ಹೇಳ್ತಾರೆ, ಗಣೇಶ ನಾನಿರ್ಬೇಕಾದ್ರೆ ಏನೇ ಚಿಂತೆ ಮಾಡ್ತೀನಿ ನೀನು, ನೀನು ನನ್ನನ್ನೇ, ನನಗೂ ತೊಂದರೆ ಕೊಡ್ತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ. ಎಷ್ಟು ದಿನ ಅಂತ ಕಾಯ್ತೀನಿ ಗೊತ್ತಾ, ಕಾಯ್ತೀನಿ ನಾನು. ನನಗೂ ತೊಂದರೆ ಮಾಡಿದ್ದಾರೆ, ನೀನು ನಾನು ಕಾಪಾಡೋಕ್ಕೆ ಬಂದಿದ್ದಕ್ಕೆ ನನಗೂ ತೊಂದರೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಅವ್ರಿಗಿದೆ ಇನ್ಮೇಲೆ ಅಂತ ಹೇಳ್ತಾರೆ ಗಣೇಶ. ನೋಡಿ, ಎಲ್ಲ ನನಗೆ ಒಂದು ದೇವರು ಎಷ್ಟು ಉಗ್ರ ರೂಪ ತಾಳ್ಬಿಟ್ಟಿದ್ದಾರೆ ಅಂದರೆ, ಕೋಪ ಬಂದುಬಿಟ್ಟಿದೆ ಅವ್ರಿಗೆ. ನೆಗೆಟಿವಿಟಿ ನೋಡಿ 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 ಕೋಪ ಬಂದುಬಿಟ್ಟಿದೆ ಅವರಿಗೆ. ಕಾಲಭೈರವಾಷ್ಟಕಂ ದಿನಾನು ಪಠಿಸಿ ಓಂ ದುಮ್ ದುರ್ಗಾಯ ನಮಃ ದಿನ ಹೇಳ್ತಾ ಇರಿ. ಓಕೆನಾ? ಓಂ ಗಂ ಗಣಪತಿಯ ನಮಃ ಹೇಳ್ತಾ ಇರಿ. ಓಕೆ, ದುರ್ಗಾ ಮಾತೆದು ಸ್ತೋತ್ರ ಪಠನೆ ಮಾಡಿ, ಕಂಟಿನ್ಯೂ ಆಗಿ ಪಠನೆ ಮಾಡಿ ಅಂತ ಹೇಳಿ. ಕಾಲಭೈರವಾಷ್ಟಕಂ, ಒಂದು ಶಿವನಿಗೆ ಒಂದು ರುದ್ರಾಭಿಷೇಕ ಕೊಟ್ಟು ಬನ್ನಿ, ಶಿವನ ಒಂದು ಉಗ್ರ ರೂಪವನ್ನು ಶಾಂತ ಮಾಡಿ ಅಂತ ಕೇಳ್ತೀನಿ. ನೆಗೆಟಿವಿಟಿ ಮಾಡೋರಿಗೆ ಫಸ್ಟು ಏನಾದರೂ ತೋರಿಸಲೇಬೇಕು ನೀನು ಕಾಲಭೈರವಾಷ್ಟಕ. ಓಕೆ, ಅದಕ್ಕೆ ದೇವರು ಇನ್ನೂ 2 ಕಾರ್ಡ್ ತಗೋ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಸಕ್ಸಸ್. ಎಸ್, ಏನು ಅಂದ್ಕೊಂಡಿರ್ತಾರೆ ಅದು ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ದ ಸಿಚುವೇಶನ್ ವಿಲ್ ಇಂಪ್ರೂವ್. ಅಪಾರ್ಚುನಿಟಿ ಬರೋದ್ರಲ್ಲಿದೆ, ಒಳ್ಳೊಳ್ಳೆ ಅಪಾರ್ಚುನಿಟಿ ಬರುತ್ತೆ. ಆಯ್ಕೆಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ, ಓಕೆನಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕಾರ್ಡ್ ನೋಡ್ತೀನಿ, ಏನು ಹೇಳ್ಬೋದು ಏಂಜಲ್ಸು. ಪ್ಲೀಸ್ ಏಂಜಲ್ಸ್. ಕಮ್ಯುನಿಕೇಟ್ ಕ್ಲಿಯರಾಗಿ ಮಾತಾಡಿ. ನಿಮ್ಗೇನು ಇಷ್ಟ ಇಲ್ಲ, ಇಷ್ಟ ಆಗುತ್ತೆ, ಇಷ್ಟ ಇಲ್ಲ, ನಿಮ್ಮ ಮನಸ್ಸಿಗೆ ಹೀಗೆ ಅನ್ನಿಸ್ತು, ಹೀಗಿಲ್ಲ, ಹೀಗೆ ಹೇಗೆಗೋ, ಓಕೆನಾ. ಅದನ್ನು ಕರೆಕ್ಟಾಗಿ ಮಾತಾಡಿ. ಆ ಸಿಚುವೇಶನ್ ಏನಾಗಿದೆ, ನಿಮ್ದು ಏನಾಗಿದೆ, ಕರೆಕ್ಟಾಗಿ ಮಾತಾಡೋದ್ರಲ್ಲಿ ಏನು ತಪ್ಪಿದೆ, ಮಾತಾಡಿಬಿಟ್ಟು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ಓಕೆನಾ. ನನ್ನ ಲೈಫಲ್ಲಿ ತುಂಬ ಅನುಭವ ಆಗಿದೆ. ನಾನು ಡೈಲಿ ಒಂದೊಂದು ನಾನು ನಿಮ್ಮೆದುರಿಗೆ ಅಂದರೆ ನಾನು ಇದನ್ನು ನೋಡಿದ ತಕ್ಷಣ ನನ್ನ ಗಣೇಶನ ನೆನಪಾಯ್ತು, ಅದಕ್ಕೆ ನಾನು ತುಂಬ ಆಗಿದೆ, ಅದನ್ನು ಹೇಳ್ಕೊಳ್ತೀನಿ, ಒಂದೊಂದು ನಾನು ನಿಮ್ಮೆದುರಿಗೆ ಶೇರ್ ಮಾಡ್ತಾ ಇರ್ತೀನಿ, ಓಕೆನಾ. ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ನಲ್ಲಿ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮಾಡ್ಕೊಳ್ಳೋರಿಗೆ ಇನ್ನೂ ಸ್ಪೆಷಲ್ ಥ್ಯಾಂಕ್ ಯು. ನಿಮ್ಮ ಸಂಸಾರದಲ್ಲಿರುವಂಥ ಸುಖ, ಶಾಂತಿ, ನೆಮ್ಮದಿ ಯಾರು ಕಿತ್ಕೊಂಡಿದ್ದಾರೆ ಅವರಿಗೆ ತಕ್ಕ ಪಾಠ ಆಗಲಿ. ಆಮೇಲೆ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗಲಿ, ನಿಮ್ಮ ಮಕ್ಕಳು ಚೆನ್ನಾಗಿ ಓದಲಿ. ನಮ್ಮ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಬೇಕು, ಹಾಗಾಗಿ ನಿಮ್ಮ ಮಕ್ಕಳನ್ನು ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗಿ ಅಂತ ಕೇಳ್ತೀನಿ, ಓಕೆ. ಥ್ಯಾಂಕ್ ಯು ಸೋ ಮಚ್.